ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪಾಠದ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ಒಬ್ಬರು ಸ್ಟೂಡೆಂಟು ಕಮೆಂಟ್ ಮಾಡಿರುವಂತಹ ಪ್ರಶ್ನೆ, ಅವರಿಗೋಸ್ಕರ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವರು ಹಾಕಿರುವಂಥ ಕ್ವೆಶ್ಚನ್ ಯಾವ ರೀತಿ ಇತ್ತು ಅಂತಂದರೆ, ಕೊಸೆಕ್ ಎ ಮೈನಸ್ ಸೈನ್ ಎ ಇಂಟು tan a ಪ್ಲಸ್ ಕಾಟ್ ಎ ಈಕ್ವಲ್ ಟು ಕಾಟ್ ಎ ಇಂಟು ಕೊಸೆಕ್ ಎ ಅಂಥೇಳಿ. ಓಕೆನಾ? ಸರಿ, ನಾನು ನಿಮಗೆ ಇದೇ ಥರದ ಮತ್ತೊಂದು ಕ್ವೆಶನನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಏನು ಹೇಳಿದ್ದೆ, 3 ಟ್ರಿಕ್ಸನ್ನು ಹೇಳಿದ್ದೆ. ಫಸ್ಟ್ ಯಾವತ್ತಿದ್ರೂ ಏನು ಮಾಡಬೇಕು, ಕೊಟ್ಟಿರುವಂಥದ್ದನ್ನು ಸೈನ್ ಮತ್ತು ಕಾಸಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅಂಥೇಳಿ. ಇನ್ನು ಎರಡನೇದು ಏನಂತ ಹೇಳಿದ್ದೆ, ಸ ಅ ತೆಗಿಲಿಕ್ಕೆ ಬರುತ್ತಾ ಅಂಥೇಳಿ ಟ್ರೈ ಮಾಡಿರಿ ಅಂತ ಹೇಳಿದ್ದೆ. ಇನ್ನು ಮತ್ತೊಂದು ಮೂರನೇದು ಯಾವುದಪ್ಪ ಅಂತ ಕೇಳಿದ್ರೆ, ನೀವು ನಿತ್ಯ ಸಮೀಕರಣ ಅಪ್ಲೈ ಮಾಡ್ಲಿಕ್ಕೆ ಬರುತ್ತಾ ಅಂಥೇಳಿ ನೋಡ್ರಿ. ಓಕೆನಾ? ಸರಿ, ಫಸ್ಟ್ ಒನ್ ಏನು ಹೇಳಿದ್ದೆ, ಕೊಟ್ಟಿರುವಂಥ ಕ್ವೆಶ್ಚನನ್ನು ಸೈನ್ ಮತ್ತು ಕಾಸಿಗೆ ಕನ್ವರ್ಟ್ ಮಾಡಲಿಕ್ಕೆ. ಇಲ್ಲಿ ಕೊಸೆಕ್ ಇದೆ, ಕೊಸೆಕ್ಕನ್ನು ಸೈನ್ ಅಥವಾ ಕಾಸಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಕೊಸೆಕ್ ಯಾವುದರ ಅಪೋಸಿಟ್ ಆಗುತ್ತೆ ಹೇಳ್ರಿ, 1/sin ಅಂತ ಹೇಳಾಗುತ್ತೆ. ಓಕೆನಾ? ಕೊಸೆಕ್ ಯಾವುದರ ಅಪೋಸಿಟ್, ಸೈನ್ ಅಪೋಸಿಟ್. ಸೊ ಕೊಸೆಕ್ ಬದಲಾಗಿ ಏನಂತ ಬರಿಬೋದು, 1/sin ಅಂಥೇಳಿ ಬರಿಬೋದು. ಓಕೆ, ಇಂಟು ಮೈನಸ್ ಸೈನ್ ಎ. ಆಯಿತಾ? ನೆಕ್ಸ್ಟ್ ಇರುವಂಥದ್ದು ಟ್ಯಾನ್ ಇದೆಯಲ್ಲ, ಟ್ಯಾನನ್ನು ಯಾವ ರೀತಿ ಬರಿಬೋದು, ಸೈನು ಮತ್ತು ಕಾಸ್ ಯೂಸ್ ಮಾಡಿಕೊಂಡು ಟ್ಯಾನನ್ನು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂಥೇಳಿ ಬರಿಬೋದು. ಓಕೆನಾ? ಪ್ಲಸ್ ಕಾಟನ್ನು ಯಾವ ರೀತಿ ಬರಿಬಹುದು, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂಥೇಳಿ ನಾವು ಅದನ್ನು ಬರಿಬೋದು. ಓಕೆನಾ? ಸರಿ, ಈಗ ಇದಿಷ್ಟು ಬರ್ದಾಯ್ತಲ್ವಾ? ಹಾಂ, ಇದಿಷ್ಟನ್ನು ಬರೆದಾದ ತಕ್ಷಣ ನಾವೇನು ಮಾಡಬೇಕು, ಎರಡನೇ ಮೆಥಡನ್ನು ಅಪ್ಲೈ ಮಾಡಬೇಕು. ಎರಡನೇ ಮೆಥಡ್ ಏನಾಗಿತ್ತು ಅಂತ ಹೇಳ್ರಿ, ಎರಡನೇ ಮೆಥಡು ಸ ಅ ತೆಗೆಯುವಂಥದ್ದು. ಇಲ್ಲಿ ಏನೂ ಇರಲಿಲ್ಲ ಅಂದರೆ ಒಂದಿದೆ, ಸೈನ್ ಮತ್ತು ಒಂದರ ಸ ಏನಾಗುತ್ತೆ, ಸೈನ್ ಎ ಅಂತ ಹೇಳಾಗುತ್ತೆ. ಓಕೆನಾ? ಇಲ್ಲಿ ಆಲ್ರೆಡಿ ಸೈನ್ ಎ ಇರೋದ್ರಿಂದ ನಮಗೆ 1ರಿಂದ ಗುಣಿಸಿದ್ರೆ ಸಾಕು. ಇಲ್ಲೂ 1ರಿಂದ ಗುಣಿಸಿದ್ರೆ ಇಲ್ಲೂ ಸಹಿತ ಏನಾಗಬೇಕು, 1ರಿಂದ ಗುಣಿಸಬೇಕು. ಒಂದೊಂದು ಏನಾಯಿತು, 1 ಮೈನಸ್ ಇಲ್ಲಿ 1 ಇದೆ, ನಮಗೇನು ಬೇಕು, ಸೈನ್ ಎ ಬೇಕು. ಹಾಗಾದರೆ ಯಾವರಿಂದ ಗುಣಿಸ್ತೀರಿ, ಸೈನ್ ಎ ಇಂದ ಗುಣಿಸ್ತೀವಿ. ಇಲ್ಲಿ ಸೈನ್ ಎ ಇಂದ ಗುಣಿಸಿದ್ರೆ ಇಲ್ಲೂ ಎಷ್ಟರಿಂದ ಗುಣಿಸ್ಬೇಕು, ಸೈನ್ ಎ ಇಂದ ಗುಣಿಸ್ಬೇಕು. ಸೈನ್ ಎ ಗುಣಿಸು ಸೈನ್ ಎ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಅಂಥೇಳಾಗುತ್ತೆ. ಓಕೆನಾ? ನೆಕ್ಸ್ಟು ಇಲ್ಲೂ ಸಹಿತ ಸ ತೆಗಿಬಹುದು. ಓಕೆ, ಕಾಸ್ ಎ ಮತ್ತು ಸೈನ್ ಎದ ಸ ಏನು ಹೇಳ್ರಿ, ಕಾಸ್ ಎ ಮತ್ತು ಸೈನ್ ಎದ ಸ ಡೈರೆಕ್ಟಾಗಿ ಕಾಸ್ ಎ ಇಂಟು ಸೈನ್ ಎ ಅಂಥೇಳಿ ಬರಿಬೋದು. ಓಕೆ, ಇಲ್ಲಿ ಆಲ್ರೆಡಿ ಕಾಸ್ ಎ ಇದೆ, ನಮಗೇನು ಬೇಕು, ಸೈನ್ ಏನು ಬೇಕಲ್ವಾ, ಅದಕ್ಕೆ ಯಾವುದರಿಂದ ಗುಣಿಸ್ತೀನಿ, ಸೈನ್ ಎ ಇಂದ ಗುಣಿಸ್ತೀನಿ. ಇಲ್ಲಿ ಸೈನ್ ಎ ಇಂದ ಗುಣಿಸಿದ್ರೆ ಇಲ್ಲೂ ಯಾವುದರಿಂದ ಗುಣಿಸ್ಬೇಕು, ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ. ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಚಿಹ್ನೆ ಇದೆ ನೋಡ್ರಿ, ಅದಕ್ಕೆ ಪ್ಲಸ್. ಇಲ್ಲಿ ಸೈನ್ ಎ ಇದೆ, ನಮಗಿಲ್ಲಿ ಆಲ್ರೆಡಿ ಸೈನ್ ಇದೆ, ಏನು ಬೇಕು, ಕಾಸ್ ಎ. ಹಾಗಾದರೆ ಯಾವುದರಿಂದ ಗುಣಿಸ್ತೀನಿ, ಕಾಸ್ ಎದಿಂದ ಗುಣಿಸ್ತೀನಿ. ಇಲ್ಲಿ ಕಾಸ್ ಎದಿಂದ ಗುಣಿಸಿದ್ರೆ ಇಲ್ಲೂ ಯಾವುದರಿಂದ ಗುಣಿಸ್ಬೇಕು, ಕಾಸ್ ಎದಿಂದ ಗುಣಿಸ್ಬೇಕು. ಕಾಸ್ ಎ ಗುಣಿಸು ಕಾಸ್ ಎ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಅಂತ ಹೇಳಾಗುತ್ತೆ. ಓಕೆನಾ? ಸರಿ, ಇದೆಲ್ಲ ಏನು ಬರೆದಿದ್ದೀನಲ್ಲ, ಇದೆಲ್ಲ ರಫ್ ವರ್ಕ್, ನಿಮಗೆ ಅರ್ಥ ಆಗಲಿ ಅಂತೇಳಿ ಬರೆದಿರೋದು, ನೀವು ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಆಯಿತು. ಒಂದೇದೇನಂತ ಹೇಳಿದ್ದೆ, ಟ್ಯಾನು ಕಾಟು ಕೊಸೆಕ್ ಏನೇ ಇದ್ರೂ ಅದನ್ನು ಸೈನ್ ಮತ್ತು ಕಾಸಲ್ಲಿ ತರ್ರಿ ಅಂತ ಹೇಳಿದ್ದೆ. ಎರಡನೇದೇನಂತ ಹೇಳಿದ್ದೆ, ಸ ತೆಗಿಲಿಕ್ಕೆ ಟ್ರೈ ಮಾಡಿರಿ ಅಂತ ಹೇಳಿದ್ದೆ. ಮೂರನೇದು ಏನಂತ ಹೇಳಿದ್ದೆ ಹೇಳ್ರಿ, ಮೂರನೇದು ನಿತ್ಯ ಸಮೀಕರಣ ಅಪ್ಲೈ ಮಾಡಿರಿ ಅಂತೇಳಿ ಹೇಳಿದ್ದೆ. ಈಗ ನಿತ್ಯ ಸಮೀಕರಣ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಂತೇಳಿ ನೋಡೋಣ. 1 ಮೈನಸ್ ಸೈನ್ ಸ್ಕ್ವೇರ್ ಎ, ಯಾವ ನಿತ್ಯ ಸಮೀಕರಣ ನೆನಪಾಗ್ತಾ ಇದೆ ನೋಡ್ರಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ಹೇಳಿದೆ. ಓಕೆನಾ? ಈಗ ಈ ಸೈನ್ ಸ್ಕ್ವೇರನ್ನ ಆ ಕಡೆ ತೊಗೊಂಡು ಹೋಗ್ತೀನಿ. ಸೊ ಕಾಸ್ ಸ್ಕ್ವೇರ್ ಎ ಇಲ್ಲೇ ಇರಲಿ, 1 ಇಲ್ಲೇ ಇರಲಿ, ಸೈನ್ ಸ್ಕ್ವೇರ್ ಎ ಆ ಕಡೆ ಹೋದಾಗ ಏನಾಗುತ್ತೆ, ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಾಗುತ್ತೆ. ಹೌದಾ? ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಾಯಿತು. ಹಾಗಾದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬದಲಾಗಿ ನಾನು ಏನಂತ ಬರಿಬಹುದು, ಕಾಸ್ ಸ್ಕ್ವೇರ್ ಎ ಅಂತೇಳಿ ಬರಿಬೋದಾ? ಹಾಗಾದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬದಲಾಗಿ ಏನಂತ ಬರಿತೀನಿ, ಕಾಸ್ ಸ್ಕ್ವೇರ್ ಎ ಅಂಥೇಳಿ ಬರಿತೀನಿ, ಡಿವೈಡೆಡ್ ಬೈ ಸೈನ್ ಎ ಹಾಗೆ ಇರಲಿ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಇಲ್ಲಿ ನೋಡಿ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಏನಾಯಿತು, 1 ಅಂಥೇಳಿ ಬರಿತೀನಿ. ಓಕೆ, ಕಾಸ್ ಎ ಇಂಟು ಸೈನ್ ಎ.
ಆಯಿತಾ. ಇಲ್ಲಿ ಮತ್ತೇನಾದರೂ ಅಪ್ಲೈ ಮಾಡಲಿಕ್ಕಾಗತ್ತಾ? ಆ ಥರದ್ದು ಏನೂ ಆಗಲ್ಲ. ಇದು ಎರಡರ ಮಧ್ಯೆ ಬ್ರ್ಯಾಕೆಟ್ ಕೊಟ್ಟಿದ್ದಾರೆ ಅಂದರೆ ಗುಣಾಕಾರ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಸೊ ಎರಡನ್ನು ನಾರ್ಮಲಾಗಿ ಗುಣಾಕಾರ ಮಾಡಿಬಿಡೋಣ. ಈ ಥರ ಎ ಭಾಗಿಸು ಬಿ ಅಂಥೇಳಿ ಬಂದಾಗ, ಅಂದರೆ ಫ್ರ್ಯಾಕ್ಷನಲ್ಲಿ ಭಿನ್ನರಾಶಿಯಲ್ಲಿ ಬಂದಾಗ ಅಂಶದಿಂದ ಅಂಶಕ್ಕೆ ಮತ್ತು ಛೇದದಿಂದ ಛೇದಕ್ಕೆ ಗುಣಾಕಾರ ಮಾಡಿಬಿಡ್ತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಭಾಗಿಸು ಬಿ ಗುಣಿಸು ಬಿ ಭಾಗಿಸು ಸಿ ಅಂತೇಳಿ ಏನಾದರೂ ಇದ್ದರೆ ಎ ಗುಣಿಸು ಬಿ ಎ ಬಿ, ಬಿ ಗುಣಿಸು ಸಿ ಬಿ ಸಿ ಅಂಥೇಳಿ ಈ ಥರ ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ಗುಣಾಕಾರ ಮಾಡಿಬಿಡ್ತೀವಿ. ಇಲ್ಲೇನಾಗುತ್ತೆ ನೋಡಿ, ಕಾಸ್ ಸ್ಕ್ವೇರ್ ಎ ಗುಣಿಸು 1 ಏನಾಯಿತು, ಕಾಸ್ ಸ್ಕ್ವೇರ್ ಎ ಅಂತಲೇ ಇರುತ್ತೆ. ಯಾವುದೇ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಉತ್ತರವಾಗಿ ಬರ್ತದೆ. ಇಲ್ಲಿ ನೋಡ್ರಿ, ಸೈನ್ ಎ ಕಾಸ್ ಎ ಇಂಟು ಸೈನ್ ಎ ಅಂತ ಹೇಳಿದೆ. ಕಾಸ್ ಎಗೆ ಕಾಸ್ ಎ ಹಾಗೆ ಇರುತ್ತೆ. ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಅಂಥೇಳಿ ಆಗುತ್ತೆ. ಓಕೆನಾ. ಈಗ ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ಅಂಥೇಳಿ, ಕಾಸ್ ಸ್ಕ್ವೇರ್ ಎ ಇದೆಯಲ್ಲ, ನಾನು ಅದನ್ನು ಕಾಸ್ ಎ ಇಂಟು ಕಾಸ್ ಎ ಅಂಥೇಳಿ ಬರಿತೀನಿ. ಯಾಕೆ ಬರಿತೀನಿ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ. ಕಾಸ್ ಎ ಇಂಟು ಸೈನ್ ಸ್ಕ್ವೇರ್ ಎ, ಒಂದು ಕಾಸ್ ಎ ಹೋಯಿತು. ಏನು ಉಳಿತು, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಇದೆಯಲ್ಲ, ನಾನೇನು ಮಾಡ್ತೀನಿ, ಸೈನ್ ಎ ಇಂಟು ಸೈನ್ ಎ ಅಂಥೇಳಿ ಬರಿತೀನಿ. ಈಗ ಇದನ್ನೇ ನಾನೇನು ಮಾಡ್ತೀನಿ, ಸಪ್ರೇಟಾಗಿ ಬರಿತೀನಿ. ಯಾವ ಥರ ಸಪ್ರೇಟ್ ಆಗಪ್ಪ, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಏನೂ ಇಲ್ಲ ಅಂದರೆ ಇಂಟು ಇದೆ ಅಂಥೇಳಿ, ಇಂಟು 1 ಬೈ ಸೈನ್ ಎ ಅಂಥೇಳಿ ಬರಿತೀನಿ. ಇಲ್ಲಿ ನೋಡಿ ಏನಿಲ್ಲ, ಕಾಸ್ ಎ ಸೈನ್ ಎ ಒಟ್ಟಿಗೆ ಬರುತ್ತೆ, ಈ ಸೈನ್ ಎನ ಸಪ್ರೇಟಾಗಿ ಬರುತ್ತೆ ಅಷ್ಟೇ. ಓಕೆ. ಹಾಂ, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂದರೆ ಏನಪ್ಪ, ಕಾಟ್ ಎ ಅಲ್ವಾ, ಕಾಟ್ ಎ ಇಂಟು ಈ ಡಾಟನ್ನು ಹಾಕ್ಬೋದು, ಈ ಇಂಟುವನ್ನು ಹಾಕ್ಬೋದು, ಅದು ನಿಮ್ಮ ಇಷ್ಟ. 1 ಬೈ ಸೈನ್ ಎ ಅಂದರೆ ಏನು, ಕಾಸೆಕ್ ಎ ಅಂಥೇಳಿ ಅರ್ಥ. ಓಕೆನಾ. ನಮಗೆ ಬೇಕಾಗಿರೋ ಆನ್ಸರ್ ಯಾವುದಾಗಿತ್ತು, ಕಾಟ್ ಎ ಇಂಟು ಕೊಸೆಕ್ ಎ ಅಂತ ಹೇಳಬೇಕಾಗಿತ್ತಲ್ವಾ. ಸೊ ನಮಗೆ ಸಿಕ್ಕಿರೋ ಆನ್ಸರ್ ಏನು, ಕಾಟ್ ಎ ಇಂಟು ಕೊಸೆಕ್ ಎ ಅಂಥೇಳಿ. ಓಕೆನಾ. ನೋಡಿರಿ, ಈ 3 ಸ್ಟೆಪ್ಪನ್ನು ಈಸಿಯಾಗಿ ಯೂಸ್ ಮಾಡಿಕೊಂಡು, ಒಂದನೇದು ಯಾವುದು ಹೇಳ್ರಿ, ಸೈನ್ ಮತ್ತು ಕಾಸಿಗೆ ಅದನ್ನು ಚೇಂಜ್ ಮಾಡುವಂಥದ್ದು. ಎರಡನೇದು ಸ ತೆಗೆಯುವಂಥದ್ದು. ಮೂರನೇದು ನಿತ್ಯ ಸಮೀಕರಣ ಅಪ್ಲೈ ಮಾಡುವಂಥದ್ದು. ಇದು 3 ಯೂಸ್ ಮಾಡಿಕೊಂಡ್ರೆ ನೀವು ತ್ರಿಕೋನಮಿತಿಯ ಯಾವುದೇ ಕ್ವೆಶನ್ ಆದರೂ ಅದನ್ನು ಸಾಲ್ವ್ ಮಾಡಬಹುದು. ನಿಮಗದು ಹೊಸದಾಗಿ ನೋಡಿರುವಂಥ ಕ್ವೆಶನ್ ಆದರೂ ಸಹಿತ ನೀವೇ ಓನಾಗಿ ಅದನ್ನು ಸಾಲ್ವ್ ಮಾಡ್ಬೋದು. ಸರಿನಾ. ಒಂದ್ಸಲ ಯಾವುದಾದ್ರು ಕ್ವೆಶನ್ ತೊಗೊಂಡು ಟ್ರೈ ಮಾಡಿ ನೋಡಿ. 99% ಇದು ವರ್ಕ್ ಆಗುತ್ತೆ. ಆಗದೇ ಇದ್ದರೆ ಬೇರೆ ಯಾವುದಾದ್ರು ಮೆಥಡಿಂದ ಇನ್ನೂ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಓಕೆನಾ. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ನೀವು ಫ್ರೆಶ್ ಜೊತೆ ಇದನ್ನು ಡೆಫಿನೆಟ್ಲಿ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.